ಮೆಗ್ನೀಷಿಯಂ ತಂತಿನ ಉರಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಸಿಗುತ್ತೆ. ಮೆಗ್ನೀಷಿಯಂ ತಂತಿನ ಉರಿಸಿದಾಗ ಮೆಗ್ನೀಷಿಯಂ Mg ಅಂತ ಬರುತ್ತೆ. ಇದಕ್ಕೆ ನಾವು ಆಕ್ಸಿಜನ್ ಗಾಳಿ ಉರಿಸಬೇಕು, ಆಗ ನಮಗೆ ಮೆಗ್ನೀಷಿಯಂ ಆಕ್ಸೈಡ್ ಬರುತ್ತೆ. ಈ ಮೆಗ್ನೀಷಿಯಂ ಆಕ್ಸೈಡ್ ಅಂತ ಬೂದಿ ನಿಮ್ಗೆ ಗೊತ್ತಾಗುತ್ತೆ, ತೋರಿಸ್ತೀನಿ ಈಗ. ಮೆಗ್ನೀಷಿಯಂ ಉರಿಸಿದಾಗ ಇದು ಮೆಗ್ನೀಷಿಯಂ ಆಕ್ಸೈಡ್, ಮೆಗ್ನೀಷಿಯಂ ಆಕ್ಸೈಡ್. ಇದನ್ನು ಉರಿಸಿದಾಗ, ಬೆಂಕಿಯಲ್ಲಿ ಉರಿಸಿದಾಗ ನಿಮಗೆ ಒಂದು ಬೂದಿಯಾಗಿ ಸಿಗುತ್ತೆ. ಈ ಮೆಗ್ನೀಷಿಯಂ ಆಕ್ಸೈಡ್ ಅನ್ನ ನಾವೇನ್ ಮಾಡ್ಬೇಕಂತಂದ್ರೆ ಈ ಬೂದಿಯನ್ನ ನೀರಿಗೆ ಹಾಕಬೇಕು. H2O ನೀರಿಗೆ ಹಾಕಿದಾಗ, H2O ಅಂದ್ರೆ ನೀರು, ನೀರಿಗೆ ಮೆಗ್ನೀಷಿಯಂ ಆಕ್ಸೈಡ್ ಅನ್ನು ಹಾಕಿದಾಗ ನಿಮ್ಗೆ MgOH ಟ್ವೈಸ್ ಅಂದ್ರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ. ಇದು ಮೆಗ್ನೀಷಿಯಂ ಹಾಲು ಅಂತ ಕನ್ನಡದಲ್ಲಿ. ಈ ಪರೀಕ್ಷೆ ಮಾಡಬೇಕು, ಲಿಟ್ಮಸ್ ಪೇಪರ್ ಇಂದ ಪರೀಕ್ಷೆ ಮಾಡಬಹುದು. ಮೆಗ್ನೀಷಿಯಂ ಹಾಲು ಆಮ್ಲ ಪ್ರತ್ಯಾಮ್ಲದಿಂದ ಮೆಗ್ನೀಷಿಯಂ ಅದನ್ನ ನೀವು ಮಾಡೋಣ. ಓಕೆ, ಈಗ ಈ ಮೆಗ್ನೀಷಿಯಂ ತಂತಿಯನ್ನ ಒಂದು ಕುರಿಸಿ ಒಂದು ಪೇಪರ್ ಇಡಿ, ಪೇಪರ್ ಈ ಪ್ಲಾಸ್ಟಿಕ್ ಸಾಕು. ಬೂದಿಯನ್ನ ಕಟ್ ಮಾಡಬೇಕು. ಬೂದಿಯನ್ನ ಕಟ್ ಮಾಡೋದು. ದೂರವಾಗಿ ನೀವು ಸ್ವಲ್ಪ ದೂರವಾಗಿ ಪ್ರಕಾಶವಾದ ಬೆಳಕು ಬರುತ್ತೆ, ಎಸ್. ಈ ಮೆಗ್ನೀಷಿಯಂ ತಂತಿ ನೋಡಿ ಕಬ್ಬಿಣ ತರ ಇದೆ, ಇದು ಲೋಹ. ಇದು ಈ ಲೋಹ ಉಳಿದು ನಿಮ್ಗೆ ಬೂದಿ ಬರುತ್ತೆ. ಆ ಬೂದಿನ ಕೆಳಗಡೆ ಕಲೆಕ್ಟ್ ಮಾಡಬೇಕು. ಅದು ಯಾವುದು? ಮೆಗ್ನೀಷಿಯಂ ಆಕ್ಸೈಡ್. ನೋಡಿದ್ರಲ್ಲ, ಮೆಗ್ನೀಷಿಯಂ ಆಕ್ಸೈಡ್, ರೈಟ್. ಇದು ಬೂದಿ ಬರ್ತಾ ಉಂಟು. ಹೊಸ ವಸ್ತು, ರಾಸಾಯನಿಕ ಬದಲಾವಣೆ ಹೋದ ವರ್ಷ ಓದಿದ್ರಲ್ಲ, ಸಿಕ್ಸ್ ಸ್ಟ್ಯಾಂಡರ್ಡ್ ಅಲ್ಲಿ ಕೆಮಿಕಲ್ ಚೇಂಜಸ್. ಈಗ ನೋಡಿ ಲೋಹ ಹೋಗಿ ಬೂದಿ ಆಗೋಯ್ತು. ಇಲ್ಲಿ ನೋಡಿ ಮೆಗ್ನೀಷಿಯಂ ಆಕ್ಸೈಡ್ ಅಂದ್ರೆ ಬೂದಿ. ಈ ಮೆಗ್ನೀಷಿಯಂ ತಂತಿಯನ್ನು ಉರಿಸಿದಾಗ ನಮಗೆ ಸಿಕ್ಕದ ಯಾವುದು? ಮೆಗ್ನೀಷಿಯಂ ಆಕ್ಸೈಡ್. ಓಕೆ, ಅದನ್ನ ಕಲೆಕ್ಟ್ ಮಾಡಿದ್ವಿ. ಇದನ್ನ ನಾವು ನೀರಿಗೆ ಹಾಕಬೇಕು. ನೀರು ಒಂದು ಸಣ್ಣ ಬೀಕರ್, ಸ್ವಲ್ಪ ಈ ಟೆಸ್ಟ್ ಟ್ಯೂಬ್ಗೆ ಸ್ವಲ್ಪ ನೀರು ಹಾಕೊಳ್ಳೋಣ. H2O ಅಲ್ವಾ? ಇಷ್ಟು ನೀರಿಗೆ ನಾವು ಈ ಪೌಡರ್ನ ಹಾಕಬೇಕು. ಯಾವುದನ್ನ? ಈ ಪೌಡರ್ ಅಂದ್ರೆ ಯಾವ ಸಿಕ್ಕಿದ್ದು? ಮೆಗ್ನೀಷಿಯಂ ಆಕ್ಸೈಡ್. ಉರಿಸಿದಾಗ ಸಿಕ್ತಲ್ಲ, ಅದನ್ನ ಹಾಕಬೇಕು. ನೋಡಿ, ಲೋಹ ಹೋಗಿ ಅಲೋಹ ಆಗ್ಬಿಟ್ಟಿದೆ, ಅಂದ್ರೆ ಬೂದಿ ಆಗ್ಬಿಟ್ಟಿದೆ. ನೋಡಿ, ಹಾಕಿ ನಾವು ಇದನ್ನು ಹಾಕಿ ಮತ್ತೆ ಹಿಂಗ್ ಮಾಡಿ ಶೇಕ್ ಮಾಡಿ. ನೋಡಿ, ಮೆಗ್ನೀಷಿಯಂ ಹಾಲು ಕುಡಿಯೋದಲ್ಲ, ಇದು ಮೆಗ್ನೀಷಿಯಂ ಹಾಲು ಅಂತ. ಇದನ್ನ ನಾವು ಆಂಟಾಸಿಡ್ ಆಗಿ ಬಳಸ್ತೀವಿ. ಆಂಟಾಸಿಡ್ ಅಂತಂದ್ರೆ ಹೊಟ್ಟೆಲಿ ಆಸಿಡ್ ಜಾಸ್ತಿ ಬಿಡುಗಡೆ ಆದ್ರೆ, ಎಸಿಡಿಟಿ ಆದ್ರೆ, ಆಗ ಡಾಕ್ಟರ್ ಒಂದು ಬಿಳಿ ಔಷಧಿ ಕೊಡ್ತಾರೆ ಬಾಟ್ಲಲ್ಲಿ. ಅದೇ ಇದು ಮೆಗ್ನೀಷಿಯಂ ಹಾಲು. ಬೇರೆ ಬೇರೆ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಹಾಕಿರ್ತಾರೆ. ಇದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಅಲ್ಯೂಮಿನಿಯಂ ಆಕ್ಸೈಡ್ ಹಾಲು, ಮೆಗ್ನೀಷಿಯಂ ಹಾಲು ಹಾಕಿ ಮಾಡುವಂತ ಕಾಂಬಿನೇಷನ್ ಅದು ಆಂಟಾಸಿಡ್. ಅದು ಕುಡಿಲಿಕ್ಕೆ ಕೊಡ್ತಾರೆ, ಊಟಕ್ಕಿಂತ ಮುಂಚೆ ಕುಡಿಬೇಕು. ಅದು ಮೆಗ್ನೀಷಿಯಂ ಹಾಲು. ಈ ಮೆಗ್ನೀಷಿಯಂ ಹಾಲು ಔಷಧಿಯಾಗಿ ಬಳಸ್ತೀವಿ. ಆಂಟಾಸಿಡ್, ಆಮ್ಲಕ್ಕೆ ಪ್ರತ್ಯಾಮ್ಲ. ಓಕೆ, ಹಾಗಾದ್ರೆ ಪ್ರತ್ಯಾಮ್ಲ ಅಂತ ಗೊತ್ತಾಗೋಯ್ತು ಈಗ. ಈ ಮೆಗ್ನೀಷಿಯಂ ಹಾಲು ಅನ್ನೋದು ನೋಡಿ, ಹತ್ರ ಬಂತು ಪ್ರೆಸ್ ಮಾಡು. ಈ ಮೆಗ್ನೀಷಿಯಂ ಹಾಲು ಅನ್ನೋದು ಇದು ಒಂದು ಪ್ರತ್ಯಾಮ್ಲ ಅಂತ ನಮಗೆ ಗೊತ್ತಾಗೋಯ್ತು. ಯಾಕಂದ್ರೆ ನಮ್ಮ ಹೊಟ್ಟೆಲಿ ಆಸಿಡ್ ಬಂದ್ರೆ ಆಮ್ಲ, ಅದಕ್ಕೆ ಪ್ರತ್ಯಾಮ್ಲ ಹಾಕಿದ್ರೆ ಲವಣ ಆಗಿರುತ್ತೆ. ಚಲಸ್ತಿಕೆ ಅಂತ ನಿಮ್ಗೆ ಹೇಳಿದೀನಿ. ಈಗ ಲಿಟ್ಮಸ್ ಪೇಪರ್ ತಗೊಂಡ್ಬನ್ನಿ. ಈ ಮೆಗ್ನೀಷಿಯಂ ಹಾಲು ಅನ್ನೋದು ಆಮ್ಲನ ಪ್ರತ್ಯಾಮ್ಲನ ಅಂತ ನಾವು ಟೆಸ್ಟ್ ಮಾಡಬೇಕು. ಲಿಟ್ಮಸ್ ಪೇಪರ್ ಹಾಕಿ ಮಾಡ್ಬೋದು, ಅರಿಶಿನ ಹಾಕಿ ಮಾಡ್ಬೋದು. ಈಗ ಫಸ್ಟ್ ನಾವು ಲಿಟ್ಮಸ್ ಪೇಪರ್ ಹಾಕಿ ನೋಡೋಣ. ಅರಿಶಿನದ ಪೇಪರ್ ಹಾಕಿ ನೋಡಿ. ರೆಡ್ ಲಿಟ್ಮಸ್ ಬಿಕಮ್ ಬ್ಲೂ ಲಿಟ್ಮಸ್. ಈಗ ನಮ್ಗೆ ಏನ್ ಅರ್ಥ ಆಯ್ತು? ಈ ಮೆಗ್ನೀಷಿಯಂ ಹಾಲು ಅನ್ನೋದು ಪ್ರತ್ಯಾಮ್ಲ ಅಂತ ಅರ್ಥ ಆಯ್ತು. ಗೊತ್ತಾಯ್ತಾ? ಹಾಗಾದ್ರೆ ಈ ಮೆಗ್ನೀಷಿಯಂ ಹಾಲಿಗೆ ನಾವು ಸ್ವಲ್ಪ ಅರಿಶಿನ ನೀರು ಹಾಕಿ ನೋಡೋಣ. ಆವಾಗ ಏನಾಗುತ್ತೆ ಗೊತ್ತಾ? ಕೆಂಪಾಗುತ್ತೆ, ರೈಟ್? ಪ್ರತ್ಯಾಮ್ಲ ಆದ್ರೆ ಅರಿಶಿನ ಹಾಕಿದ್ರೆ ಏನಾಗುತ್ತೆ? ಕೆಂಪಾಗುತ್ತೆ, ರೈಟ್? ಮನೇಲಿ ಅಮ್ಮ ಸೋಪ್, ನೀವು ಅರಿಶಿನ ಕಲೆ ಮಾಡ್ಕೊಂಡು ಹೋಗಿರ್ತೀರಾ, ಸೋಪ್ ಹಚ್ತಾರೆ ಬಡಿ ತೊಳ್ಬೇಕಾದ್ರೆ, ಅವು ಕೆಂಪಾಗುತ್ತೆ, ಅವರಿಗೆ ಕೆಂಪಾಗುತ್ತೆ. ಸೊ ಇದು ಮೆಗ್ನೀಷಿಯಂ ಹಾಲು ಪ್ರತ್ಯಾಮ್ಲ. ಇದು ಅರಿಶಿನ ಪರಿಣಾಮ ಏನಿರುವುದು? ಅರಿಶಿನ ಹಾಕಿದಾಗ ಕೆಂಪಾಗುತ್ತೆ. ನಾವು ಕೆಂಪು ಲಿಟ್ಮಸ್ ಪೇಪರ್ ಹಾಕಿದಾಗ ನೀಲಿ ಆಗುತ್ತೆ, ಬಣ್ಣ ಚೇಂಜ್ ಆಗುತ್ತೆ. ಇದರಿಂದ ನಮಗೆ ಮೆಗ್ನೀಷಿಯಂ ಹಾಲು ಒಂದು ಪ್ರತ್ಯಾಮ್ಲ ಗೊತ್ತಾಗುತ್ತೆ. ಆದ್ರಿಂದ ನಾವು ಮೆಡಿಕಲ್ ಫೀಲ್ಡ್ ಅಲ್ಲಿ, ಆಸ್ಪತ್ರೆಗಳಲ್ಲಿ ಮೆಗ್ನೀಷಿಯಂ ಹಾಲನ್ನ ಮತ್ತೆ ಅಲ್ಯೂಮಿನಿಯಂ ಹಾಲನ್ನ ನಾವು ಏನ್ ಮಾಡ್ತೀವಿ? ನಾವು ಆಂಟಾಸಿಡ್ ಆಗಿ ಬಳಸ್ತೀವಿ. ಬೇಕಾದ್ರೆ ಅರಿಶಿನ ಹಾಕಿಬಿಡೋಣ, ಸ್ವಲ್ಪ ಕುಡಿಲಿ. ಅರಿಶಿನ ಹಾಕೋಣ, ಸ್ವಲ್ಪ ಅರಿಶಿನ ಹಾಕೋಣ. ಕೆಂಪು ಬಣ್ಣಕ್ಕೆ ತಿನ್ಬೇಕದು. ಜಾಸ್ತಿ ಆದ್ರೂ ಕೂಡ ಕೆಂಪು ಬಣ್ಣ ಆಯ್ತು ನೋಡಿ. ಟೈಮ್ ನೋಡಿ, ಸ್ವಲ್ಪ ನೀರು ತಾಯಿಲಿ. ನೋಡಿ, ಕೆಂಪು ಬಣ್ಣ ಆಯ್ತು ನೋಡಿ. ಅರಿಶಿನ ಹೋಗಿ ಕೆಂಪಾಯ್ತು, ಕರೆಕ್ಟ್? ಅರಿಶಿನ. ಇದರಿಂದ ಏನ್ ಗೊತ್ತಾಗುತ್ತೆ ನಮ್ಗೆ? ಮೆಗ್ನೀಷಿಯಂ ಹಾಲು ಅರಿಶಿನ ಪರಿಣಾಮ ಏನ್ ತಿಳ್ಕೋಬೇಕು? ಕೆಂಪಾಗುತ್ತೆ. ಮೆಗ್ನೀಷಿಯಂ ಹಾಲು ಪ್ರತ್ಯಾಮ್ಲ. ಯಾಕಂದ್ರೆ ನೀವು ಮೆಗ್ನೀಷಿಯಂ ಹಾಲು ಯಾವ್ದು ಅಂತ ಕೇಳಿದಿರಿ, ನಾವು ಮೆಗ್ನೀಷಿಯಂ ಹಾಲು ತಯಾರು ಮಾಡಿದ್ದೀವಿ, ರೈಟ್?